ಅಧಿವೇಶನ ಕಾಂಗ್ರೆಸ್ ಕ್ಯಾಂಪ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಹಳ ಜೋರಾಗಿದೆ. ಸಿದ್ದರಾಮಯ್ಯ ಡಿನ್ನರ್ ಮೀಟ್ ನ ಬೆನ್ನಲ್ಲೇ ಡಿಕೆಶಿಯಿಂದಲೂ ಕೂಡ ಡಿನ್ನರ್ ಮೀಟ್. 40ಕ್ಕೂ ಹೆಚ್ಚು ಶಾಸಕರು ಮಂತ್ರಿಗಳ ಜೊತೆ ಡಿಕೆ ಶಿವಕುಮಾರ್ ಫಾರ್ಮ್ ಹೌಸ್ ನಲ್ಲಿ ಸಭೆ ಮಾಡಿದ್ರು. 40ಕ್ಕೂ ಹೆಚ್ಚು ಶಾಸಕರು ಮತ್ತು ಮಂತ್ರಿಗಳ ಜೊತೆ ಡಿಕೆ ಶಿವಕುಮಾರ್ ನಡೆಸಿದಂತ ಸಭೆ ಬೆಳಗಾವಿ ಹೊರವಲಯದ ಫಾರ್ಮ್ ಹೌಸ್ ನಲ್ಲಿ ಡಿಕೆ ಶಿವಕುಮಾರ್ ಮತ್ತು ಅವರ ಆಪ್ತರು ಡಿನ್ನರ್ ಮಾಡಿದ್ರು. ಹೈಕಮಾಂಡ್ ಜೊತೆ ಸಭೆ ಫಿಕ್ಸ್ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ತಮ್ಮ ಬಲವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಮುಂದಾದ್ರ. ಡಿಕೆ ಶಿವಕುಮಾರ್ ಡಿನ್ನರ್ ಮೀಟ್ಗೆ ಕಾರಣವಾಯಿತಾ ಯತೀಂದ್ರ ನಾಯಕತ್ವದ ಹೇಳಿಕೆ. ಯತೀಂದ್ರ ನಾಯಕತ್ವದ ಕುರಿತಾಗಿ ಪದೇ ಪದೇ ಕೊಡ್ತಾ ಇರುವಂತಹ ಹೇಳಿಕೆ ಕಿಚ್ಚಿಗೆ ಕಾರಣವಾಗ್ತಾ ಇದೆ. ಡಿಸೆಂಬರ್ 19ಕ್ಕೆ ಅಧಿವೇಶನ ಮುಗಿಯುತ್ತೆ. ಅದಾದ ನಂತರ ಸಿಎಂ ಡಿಸಿಎಂ ದೆಹಲಿಗೆ ಹೋಗೋರಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಸಾಕಷ್ಟು ಬೆಳವಣಿಗೆ ಕಾಂಗ್ರೆಸ್ನ ಒಳಗಡೆ ನಡೀತಾ ಇದೆ. ಡಿಸೆಂಬರ್ 19ಕ್ಕೂ ಮೊದಲೇ ಮುರಿದು ಬಿತ್ತು ಕಾಂಗ್ರೆಸ್ಸಿನ ಕದನ ವಿರಾಮ. ಡಿಸೆಂಬರ್ 19ರ ನಂತರ ರಿಯಲ್ ಹಂಗಾಮ ನಡೆಯುತ್ತೆ ದೆಹಲಿಯಲ್ಲಿ. ಅಧಿಕಾರ ಹಂಚಿಕೆ ಸಂಘರ್ಷ ಡಿಸೆಂಬರ್ 19ರ ನಂತರ ಇತ್ಯರ್ಥ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಒಂದಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಅಧಿವೇಶನ ಮುಗಿಯೋ ತನಕ ಕದನ ವಿರಾಮ ಘೋಷಣೆ ಆಗಿತ್ತು. ಆದರೆ ಈಗ ನೋಡಿದ್ರೆ ಕದನ ವಿರಾಮ ಮುರಿದು ಬಿದ್ದಿದೆ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.